ಅರೆ, ಬಾಳೆಹಣ್ಣು ಬೋಂಡ. ಏನಿದು? ಬಾಳೆಹಣ್ಣಿನ ಮುಳ್ಕ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಬಾಳೆಹಣ್ಣಿನ ಮುಳ್ಕ ಮಾಡೋಕ್ಕೆ ಅಚ್ಚು ಬೆಲ್ಲ ಬರುತ್ತಲ್ಲ, ಅದರಲ್ಲಿ ಅರ್ಧ ಅಚ್ಚು ಬೆಲ್ಲ ತೊಗೊಂಡು ಆ ಬೆಲ್ಲ ಮುಳುಗೋಷ್ಟು ನೀರು ಮಾತ್ರ ಹಾಕ್ಕೊಂಡು ಕರಗಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕರಗಿಸಿ ಸೋಸಿ ಹಾಕ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿರೋ ಕಸ ಎಲ್ಲ ಹೊಟ್ಟೋಗುತ್ತೆ. 5 ಚಿಕ್ಕ ಬಾಳೆಹಣ್ಣನ್ನು ಬೆಲ್ಲದ ಪಾಕ ಜೊತೆಗೆ ಸೇರಿಸಿ ಕ್ಯೂಚಕ್ಕೆ ಸ್ಟೈಲಾಗಿ ಸ್ಪೂನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಬಜಿತಿ ನೋಡಿ ನಂದು. ಇವಾಗ ಕೈಯೇ ಬೆಸ್ಟು ಅಂಥೇಳಿ ಕೈಯಲ್ಲಿ ಕಿವುಚ್ಕೊಂಡೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಾವು ಮಾಡಿರೋ ತಿಂಡಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ 1 ಚಿಟಿಕೆ ಏಲಕ್ಕಿ ಪುಡಿ, 1.5 ಸ್ಪೂನ್ ಆಗೋಷ್ಟು ಕಾಯಿ ತುರಿ, ಒಂದು ಚಿಕ್ಕ ಕಾಫಿ ಲೋಟದಲ್ಲಿ 1 ಲೋಟ ಗೋಧಿ ಹಿಟ್ಟು, 1 ಚಿಟಿಕೆ ಉಪ್ಪು, ಹಾಗೆ 1.5 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಎಲ್ಲ ಸೇರಿಸಿ ಏನು ಹಾಕದೆ ನೀರು ಹಾಕದೆ ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಬೋಂಡ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗೇ ಇರಲಿ. ಇನ್ನೊಂಚೂರು ನೀರಾದರೆ ಎಣ್ಣೆ ತುಂಬ ಕುಡಿದ್ಬಿಡುತ್ತೆ. ಯಾರು ಬಾಳೆಹಣ್ಣನ್ನು ಮನೇಲಿ ತಂದು ಒಟ್ಟಿಗೆ ಹಣ್ಣಾಗಿ ಹೋಗಿರುತ್ತೆ, ಮನೇಲಿ ಯಾರೂ ತಿಂದಿರಲ್ಲ, ಖಾಲಿ ಆಗಿರಲ್ಲ, ಅಂಥ ಟೈಮಲ್ಲಿ ಇದನ್ನು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ಸ್ಕೂಲಿಂದ ಬಂದಾಗ ಹಸಿವು ಅಂತಂದರೆ ಬೇಗ ಮಾಡಿಕೊಟ್ಬಿಡ್ಬೋದು. ದೇವಿಗೆ ಅನ್ನ ಮತ್ತು ಬೆಲ್ಲದ ನೈವೇದ್ಯ ಎಷ್ಟು ಮುಖ್ಯನೋ, ಎಷ್ಟು ಶ್ರೇಷ್ಠನೋ, ಹಾಗೆ ಕರ್ದಿರೋ ಸಿಹಿ ತಿಂಡಿ ಕೂಡ ಅಷ್ಟೇ ಶ್ರೇಷ್ಠ. ನೋಡಿ, ಎಣ್ಣೆ ಕಾಯಿಸಿದ್ದೀನಿ. ಆ ಕಾದಿರೋ ಎಣ್ಣೆ ಒಳಗೆ ಸಣ್ಣ ಸಣ್ಣ ಉಂಡೆ ಮಾಡಿ ಬಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪಕ್ಕೆ ಉಂಡೆ ಮಾಡಿದ್ರೆ ಬೇಯೋದು ಒಳಗಡೆ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಕರಿಯೋದ್ರಿಂದ ನೀಟಾಗಿ ಒಳಗಡೆ ಹಿಟ್ಟು ಕೂಡ ಬಂದಿರುತ್ತೆ. ನೋಡಿ ಹೇಗೆ ಬಂದಿದೆ ಅಂತ. ಬಾಳೆಹಣ್ಣು ಇಷ್ಟಪಡೋರ್ಗಂತೂ ಈ ತಿಂಡಿ ಭಾಳ ಇಷ್ಟ ಆಗುತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಾಡ್ಕೊಂಡು ತಿಂದು ನೋಡಿ ಒಂದ್ಸರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದ್ಸರಿ ಸಬ್ಸ್ಕ್ರೈಬ್ ಬಟನ್ ಹೆಂಗೆ ಪ್ರೆಸ್